ಹಲೋ ಸ್ಟೂಡೆಂಟ್ಸ್, ನಮ್ಮದು ಪಾರ್ಟ್ನರ್ಶಿಪ್ ಒಳಗೆ ನೆಕ್ಸ್ಟ್ ಆಸ್ಪೆಕ್ಟ್ ಏನಪ್ಪ ಅಂತಂದ್ರೆ ಅದೇ ಆಗಲೇ ನಾವು ಇಂಟ್ರೆಸ್ಟ್ ಆನ್ ಹಿಂದಿನ ಕ್ಲಾಸಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದಂತ ನೋಡ್ತಾ ಇದ್ವಿ. ಸೊ 3 ಸಿಚುವೇಶನ್ಸ್ ಇತ್ತಲ್ಲಿ. ಸೊ ನೀವು ಕ್ವಾರ್ಟರ್ಲಿ ಯಾವ ಥರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಂತ ನೋಡಿದ್ರಿ. ಸೊ ಈಗ ನಾವು ಸಿಚುವೇಶನ್ ನಂಬರ್ 3 ವೆನ್ ವೇರಿಯಿಂಗ್ ಅಮೌಂಟ್ಸ್ ಆರ್ ವಿಡ್ರಾನ್ ಎಟ್ ಡಿಫ್ರೆಂಟ್ ಇಂಟರ್ವಲ್ಸ್ ಅಂತಂದರೆ ಬೇರೆ ಬೇರೆ ಥರ ಅಮೌಂಟ್ಸನ್ನು ಬೇರೆ ಬೇರೆ ಡೇಟ್ಸ್ಗೆ ವಿಡ್ರಾನ್ ಮಾಡಿದಾಗ ಯಾವ ಥರ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡೋದು ಡ್ರಾಯಿಂಗ್ಸ್ ಮೇಲೆ. ಸೊ ಎಕ್ಸಾಂಪಲ್ ನೋಡೋಣ. ಶಹನಾಸ್ ವಿಡ್ರಾ ದ ಫಾಲೋವಿಂಗ್ ಅಮೌಂಟ್ಸ್ ಫ್ರಾಮ್ ಹರ್ ಫರ್ಮ್ ಫಾರ್ ಪರ್ಸನಲ್ ಯೂಸ್ ಡ್ಯೂರಿಂಗ್ ದ ಇಯರ್ ಎಂಡಿಂಗ್ March 31st, 2015. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬೈ ಪ್ರಾಡಕ್ಟ್ ಮೆಥಡ್. ಇದಕ್ಕೆ ಪ್ರಾಡಕ್ಟ್ ಮೆಥಡ್ ಅಂತ ಕರಿತೀವಿ. 6 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ಅದ. ಇಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ಟು ಬಿ ಚಾರ್ಜ್ಡ್ ಈಸ್ 7% ಪರ್ ಆ್ಯನಮ್. 7% ಏನದ ನಮ್ಗೆ ಇಂಟ್ರೆಸ್ಟ್ ಅದ. ಸೊ ಅದಕ್ಕೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ಸೊ ನಮ್ಗೆ ಪ್ರಾಬ್ಲಮಲ್ಲಿ ಡೇಟ್ಸ್ ಕೊಡ್ತಾರೆ, ಆಮೇಲೆ ಅಮೌಂಟ್ಸ್ ಕೊಡ್ತಾರೆ. ಸೊ ಫಸ್ಟ್ ಡೇಟು April 1st, 2014ಗೆ 16,000, June 30, 2014ಗೆ 15,000, ಆಮೇಲೆ October 31st, 2014ಗೆ 10,000, December 31st, 2014ಗೆ 14,000, ನೆಕ್ಸ್ಟು March 1st, 2015ಗೆ 11,000. ಈ ಥರ ನಮ್ಗೆ ಅಮೌಂಟ್ಸ್ ಕೊಡ್ತಾರೆ. ಅಂದರೆ ಡಿಫ್ರೆಂಟ್ ಡೇಟ್ಸಲ್ಲಿ ಅಮೌಂಟ್ಸ್ ಕೂಡ ಡಿಫ್ರೆಂಟ್ ವಿಡ್ರಾಲ್ ಮಾಡಿರ್ತಾನೆ ಪಾರ್ಟ್ನರು. ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಆಫ್ ಏನು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಸ್ಟೇಟ್ಮೆಂಟ್ ಶೋಯಿಂಗ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ನೋಡಿರಿ ಏನೇನು ಕಾಲಮ್ಸ್ ಬರ್ತಾವ. ಇದು ಪ್ರಾಡಕ್ಟ್ ಮೆಥಡು ಇಂಪಾರ್ಟೆಂಟ್ ಇದೆ, 6 ಮಾರ್ಕ್ ಕ್ವಶನ್. ಡೇಟು, ಆಮೇಲೆ ಅಮೌಂಟು, ಆಮೇಲೆ ಟೈಮ್ ಪೀರಿಯಡ್, ಆಮೇಲೆ ಪ್ರಾಡಕ್ಟ್. ಲಾಸ್ಟ್ ಕ್ಲಾಸ್ ಅಬ್ಸರ್ವ್ ಮಾಡಿರಿ ಯಾವ ಥರ ನಾನು ಬಿಡ್ಸಿನಿ ನೋಡಿರಿ, ಅದೇ ಥರ ಇರ್ತದೆ. ಸೊ ಫಸ್ಟ್ ಡೇಟು, ಅಮೌಂಟು, ಟೈಮ್ ಪೀರಿಯಡು, ಆಮೇಲೆ ಪ್ರಾಡಕ್ಟ್ ಅಂತ ಕರಿತೀವಿ ಕ್ಯಾಲ್ಕುಲೇಷನ್. ಸೊ ಅದಕ್ಕೆ ಡೇಟಲ್ಲಿ ಫಸ್ಟ್ ಡೇಟು April 1st, 2014 ಎಲ್ಲ ಡೇಟ್ಸನ್ನು ಹಿಂಗೆ ಬರಿಬೇಕು. ಜೂನು, ಅಕ್ಟೋಬರ್, ಡಿಸೆಂಬರ್, ಮಾರ್ಚ್. ಸೊ ಡೇಟ್ಸ್ ಎಲ್ಲ ಬರೀರಿ. ನೆಕ್ಸ್ಟು ಅಮೌಂಟ್ಸು 16,000, 15,000, 10,000, 14,000, 11,000 ಎಷ್ಟು ವಿಡ್ರಾಲ್ ಮಾಡಿದಾರಲ್ಲ ಆ ಅಮೌಂಟನ್ನು ನಾವು ಇಲ್ಲಿ ಬರಿತೀವಿ. ಸೊ ನೆಕ್ಸ್ಟು ಟೈಮ್ ಪೀರಿಯಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು. ಟೈಮ್ ಪೀರಿಯಡ್ ಸೊ April 1st ವಿಡ್ರಾಲ್ ಮಾಡಿದ ಅಂದರೆ ಏಪ್ರಿಲ್ ಟು ನೆಕ್ಸ್ಟ್ March 2015 ಮಟ್ಟ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂದರೆ 12 ತಿಂಗಳಾಗ್ತದೆ, 1 ವರ್ಷ. ಸೊ ಅದಕ್ಕೆ ಅದನ್ನು ನಾವು 12 ಮಂತ್ಸ್ ಕನ್ಸಿಡರ್ ಮಾಡಬೇಕು. 12 × 16 ಮಾಡಿ ಎಷ್ಟು ಬರ್ತದೆ, 1,92,000. ಸೀದಾ ಅದನ್ನು ಇಂಟು ಮಾಡೋದು, ಅಮೌಂಟನ್ನು ಪ್ರಾಡಕ್ಟ್ ಕಾಲಮಲ್ಲಿ ಇಟ್ಬಿಡೋದು. ಸೊ ನೆಕ್ಸ್ಟು ಸೆಕೆಂಡ್ ಒನ್, June 30, 2014ಗೆ ವಿಡ್ರಾಲ್ ಮಾಡಿದ್ದಾರೆ. ಎಷ್ಟು, 15,000 ರೂಪಾಯಿ. ಸೊ June 30ಗೆ ಮಾಡಿದ್ದಾರೆ ಅಂತಂದರೆ ನಾವು ನೆಕ್ಸ್ಟ್ ಮಂತ್ ಹಿಡಿಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ 9 ಮಂತ್ಸ್ ಆಗುತ್ತೆ. 9 ಮಂತ್ಸದು ನಾವೇನು ಮಾಡಬೇಕಾಗ್ತದೆ, ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಆ June 30th ಇತ್ತಂದರೆ ಆ ತಿಂಗಳು ಬಿಟ್ಟು ನೆಕ್ಸ್ಟ್ದಿಂದ ಕ್ಯಾಲ್ಕುಲೇಟ್ ಮಾಡಬೇಕು. ಎಲ್ಲಿವರೆಗೆ, ನೆಕ್ಸ್ಟ್ ಇಯರ್ ಮಾರ್ಚ್ ಒಳಗೆ, March 2015 ಅಲ್ಲ. ಸೊ ಫೈನಾನ್ಸಿಯಲ್ ಇಯರ್ವರೆಗೆ ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ 9 ಮಂತ್ಸ್ ಬರ್ತದೆ. 1,35,000 ಆಯಿತು. 9 × 15,000. ಸೊ ನೆಕ್ಸ್ಟು ಅಕ್ಟೋಬರ್ 31st ಮಾಡಿದ್ದಾರೆ ಅಂದರೆ ನವೆಂಬರ್ ಹಿಡಿಬೇಕು. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ 5 ಮಂತ್ಸ್. 5 × 10, 50,000 ಆಯಿತು. ನೆಕ್ಸ್ಟು ಡಿಸೆಂಬರ್ 31st, 2014 ಡಿಸೆಂಬರ್ಗೆ ಮಾಡಿದ್ದಾರೆ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್. 3 ಮಂತ್ಸ್. ಸೊ ಎಷ್ಟು, 14,000 ಅಮೌಂಟ್ ಇದೆ. 14,000 × 3 42,000 ಆಯಿತು. ನೆಕ್ಸ್ಟು March 31st. ಆವಾಗ ಎಷ್ಟು ತಿಂಗಳು ಹಿಡಿಬೇಕು. March 31st ಅಂದರೆ March 1st ಅಂದರೆ 1 ಮಂತ್. ಮಾರ್ಚ್ 1ನೇ ತಾರೀಕು ಮಾಡಿದ್ದಾರೆ ಅಂತಂದರೆ 1 ಮಂತ್ ಆಗ್ತದೆ. ಯಾಕಂದರೆ ಅಲ್ಲಿ ಇಯರ್ ಮುಗೀತದ, ಫೈನಾನ್ಸಿಯಲ್ ಇಯರ್. ಸೊ ಅದಕ್ಕೆ 11,000 ಇತ್ತು, ಇಂಟು 1 ಮಾಡಿದ್ರೆ 11,000. ಸೊ ಟೋಟಲ್ ಅಮೌಂಟ್ ಈಸ್ 4,30,000 ಆಯಿತು. ಸೊ ಇದಕ್ಕೆ ನಮ್ಗೆ ಒಂದು ಸೂತ್ರ ಅದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕಂಡುಹಿಡಲಿಕ್ಕೆ. ಸೊ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಸಮ್ ಆಫ್ ಪ್ರಾಡಕ್ಟ್ಸ್, ಇದು ಪ್ರಾಡಕ್ಟ್ ಮೆಥಡ್ ಇದ್ದಾಗ ಸಮ್ ಆಫ್ ಪ್ರಾಡಕ್ಟ್ಸ್ ಇಂಟು ರೇಟ್ ಇಂಟು 1/12. ಇದೇನದ ಸೂತ್ರ ಐತಿ. ಸಮ್ ಆಫ್ ಪ್ರಾಡಕ್ಟ್ಸ್ ಅಂತಂದ್ರೆ ಇದ್ರದ್ದು ಟೋಟಲ್ 4,30,000 ಅದಲ್ಲ, ಅದನ್ನ ಇಲ್ಲಿ ಇಡ್ರಿ, ಇಂಟು ಮಾಡಿರಿ. ಎಷ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು, ಇಂಟ್ರೆಸ್ಟು 7% ಡಿವೈಡೆಡ್ ಬೈ 100 ಮಾಡಿರಿ, ಇಂಟು 1/12. ಸೊ ಈಗ ನಮಗೆ ಎಷ್ಟು ಸಿಗ್ತದೆ,
30,100 ಡಿವೈಡೆಡ್ ಬೈ 12 ಬರ್ತದೆ. ನೆಕ್ಸ್ಟ್ ಅಮೌಂಟ್ ಈಸ್ 2,508. ಸೊ ಇದು ನಿಮ್ಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಯಾವಾಗ ಬೇರೆ ಬೇರೆ ಥರ ಅಮೌಂಟನ್ನು ಮತ್ತು ಬೇರೆ ಬೇರೆ ಡೇಟಿಗೆ ವಿಡ್ರಾಲ್ ಮಾಡಿರ್ತಾರಲ್ಲ ಆ ಒಂದು ಕ್ಯಾಲ್ಕುಲೇಷನ್ ಅದ. 6 ಮಾರ್ಕ್ ಕ್ವಶನ್ ಪಕ್ಕ ಅದ ಇದು ಎಕ್ಸಾಮಲ್ಲಿ. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಅ ಪಾರ್ಟ್ನರ್ ಓದ್ತೀವಿ. ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಅ ಪಾರ್ಟ್ನರ್ ಕೂಡ ಇದು ಕೂಡ 6 ಮಾರ್ಕಿಗೆ ಕೇಳ್ತಾರೆ. ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಆಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು, ಆಮೇಲೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಪಾರ್ಟ್ನರ್ ಇವೆಲ್ಲ ನಿಮ್ಗೆ 6 ಮಾರ್ಕ್ಸ್ ಬರ್ತಾವೆ. ಆಮೇಲೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡು, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡು POQ ಕ್ವಶನಲ್ಲಿ ಬರ್ತದೆ. ಇಲ್ಲಿ 12 ಮಾರ್ಕ್ ಕ್ವಶನ್ಸ್ ಬರಲ್ಲ ಸೆಕೆಂಡ್ ಚಾಪ್ಟ್ರಿಂದ, ಓನ್ಲಿ 6 ಮಾರ್ಕ್ ಕ್ವಶನ್ಸ್ ಬರ್ತಾವೆ. ಆಮೇಲೆ 5 ಮಾರ್ಕ್ಸಿಗೆ POQ ಕ್ವಶನ್ ಬರ್ತದೆ. ಸೊ ನೆಕ್ಸ್ಟ್ ಆಸ್ಪೆಕ್ಟ್ ಏನಿದೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಅ ಪಾರ್ಟ್ನರ್. ಸೊ ನೋಡೋಣ ಮೀನಿಂಗು. ಸಮ್ ಟೈಮ್ಸ್ ಅ ಪಾರ್ಟ್ನರ್ ಈಸ್ ಅಡ್ಮಿಟೆಡ್ ಇನ್ ಟು ದ ಫರ್ಮ್ with the guarantee of certain minimum amount by way of his share of profits of the firm. Such a assurance may be given by all the old partners in a certain ratio or by any of the old partners individually to the new partner. ಸೊ ಇದ್ರದ್ದು ಸಿಂಪಲಾಗಿ ಮೀನಿಂಗ್ ಹೇಳ್ತೇನೆ ನೋಡ್ರಿ. ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಅ ಪಾರ್ಟ್ನರ್ ಅಂತಂದ್ರೆ ಯಾವಾಗ ಇಬ್ಬರು ಜನ ಇರ್ತಾರೆ ಏನು ಪಾರ್ಟ್ನರ್ಸು, ಆವಾಗ ಇನ್ನೊಬ್ಬ ವ್ಯಕ್ತಿಯನ್ನು ಏನು ಮಾಡ್ತಾರೆ ಅವರು ಪಾರ್ಟ್ನರನ್ನಾಗಿ ಅಡ್ಮಿಷನ್ ತಗೋತಾರೆ ಆ ಒಂದು ಫರ್ಮಲ್ಲಿ. ಸೊ ಆವಾಗ ಏನಾಗ್ತದೆ ಅವನಿಗೆ ಏನು ಮಾಡ್ತಾರೆ ಗ್ಯಾರಂಟಿ ಕೊಡ್ತಾರೆ, ಅಂದ್ರೆ ಅಶ್ಯೂರೆನ್ಸ್ ಕೊಡ್ತಾರೆ. ನಿನಗೆ ಬಂದದ ಲಾಭದಲ್ಲಿ ನಿನಗೆ ಇಂತಿಷ್ಟು ನಿನಗೆ ಕೊಡ್ತೇವೆ, ಲಾಸ್ ಆಗಲಿ ಮತ್ತು ಏನು ಪ್ರಾಫಿಟ್ ಆಗಲಿ ಅಂತಂದ್ರೆ ಪ್ರಾಫಿಟೇ ಇರಲಿ ಲಾಸೇ ಇರಲಿ ನಿನಗೆ ನಮ್ಗೆ ಎಷ್ಟು ಬರ್ತದಲ್ಲ ಅದರಲ್ಲಿ ನಿನಗೆ ಏನು ಮಾಡ್ತೀವಿ ಇಂತಿಷ್ಟು ಗ್ಯಾರಂಟಿ. ಈಗ 10,000 ಮಿನಿಮಮ್ ಗ್ಯಾರಂಟಿ ನಿನಗೆ 10,000 ಬಂದೇ ಬರ್ತದ ಅಂತ ಅವನಿಗೆ ಏನು ಮಾಡ್ತಾರೆ ಅಶ್ಯೂರೆನ್ಸ್ ಕೊಡ್ತಾರೆ. ಅಥವಾ ಇಬ್ಬರೂ ಕೊಡ್ಬೋದು, ಅಥವಾ ಯಾರಾದರೂ ಒಬ್ಬ ಪಾರ್ಟ್ನರ ಕೊಡ್ಬೋದು ಇಂಡಿವಿಜುವಲಿ. ಓಲ್ಡ್ ಪಾರ್ಟ್ನರ್ಸ್ ಕ್ಯಾನ್ ಗಿವ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ದ ಮಿನಿಮಮ್ ಗ್ಯಾರಂಟಿಡ್ ಅಮೌಂಟ್ ಶಾಲ್ ಬಿ ಪೇಡ್ ಟು ಸಚ್ ಎ ನ್ಯೂ ಪಾರ್ಟ್ನರ್ ವೆನ್ ಹೀಸ್ ಶೇರ್ ಆಫ್ ಪ್ರಾಫಿಟ್ ಆ್ಯಸ್ ಪರ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ಲೆಸ್ ದೆನ್ ದ ಗ್ಯಾರಂಟಿಡ್ ಅಮೌಂಟ್. ಒಂದು ವೇಳೆ ಅವನಿಗೆ ದುಡ್ಡು ಕಮ್ಮಿ ಬೀಳಾಕತ್ತಿತ್ತು ಅಂತಂದ್ರೆ, ಸೊ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಆವಾಗ ಅರ್ಥ ಆಗ್ತದೆ. ಸೊ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಅ ಪಾರ್ಟ್ನರ್ ಯಾವ ಥರ ಅಂತೇಳಿ. ಸೊ ಎಕ್ಸಾಂಪಲ್ ನೋಡೋಣ. ಮೋಹಿತ್ ಆ್ಯಂಡ್ ರೋಹನ್ ಶೇರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷೋ ಆಫ್ 2:1. ದೇ ಅಡ್ಮಿಟ್ ರಾಹುಲ್. ಮೋಹಿತ್ ಮತ್ತು ರೋಹನ್ ಆಲ್ರೆಡಿ ಏನದಾರ ಪಾರ್ಟ್ನರ್ಸ್ ಅದಾರ. ಅವರು ಯಾವ ರೇಷೋದಾಗ ಮಾಡ್ತಾರೆ 2:1 ರೇಷೋ ಒಳಗೆ ಶೇರ್ ಮಾಡ್ತಾರೆ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ಸ. ದೇ ಅಡ್ಮಿಟ್ ರಾಹುಲ್ ಅನ್ನೋ ಪಾರ್ಟ್ನರನ್ನು ಹೊಸದಾಗಿ ಅಡ್ಮಿಟ್ ಮಾಡ್ಕೋತಾರೆ ವಿತ್ 1/4 ಶೇರ್ ಇನ್ ಪ್ರಾಫಿಟ್ಸ್ ವಿತ್ ಎ ಗ್ಯಾರಂಟಿ ದ್ಯಾಟ್ ಹೀಸ್ ಶೇರ್ ಆಫ್ ಪ್ರಾಫಿಟ್ ಶಾಲ್ ಬಿ ಅಟ್ ಲೀಸ್ಟ್ ₹50,000. ಕನಿಷ್ಠ ಅಂದರೂ ಅವನಿಗೆ 50,000 ಕೊಡಲೇಬೇಕು. ದ ನೆಟ್ ಪ್ರಾಫಿಟ್ ಆಫ್ ದ ಫರ್ಮ್ ಫಾರ್ ದ ಇಯರ್ ಎಂಡಿಂಗ್ March 31, 2015 ವಾಸ್ ₹1,60,000. ನೆಟ್ ಪ್ರಾಫಿಟ್ ಎಷ್ಟು ಬಂದದ ಅವ್ರಿಗೆ 1,60,000 ಬಂದೈತಿ. ಅದ್ರಾಗ 3 ಜನ ಹಂಚ್ಕೋಬೇಕು. 3 ಜನ ಹಂಚ್ಕೊಂಡಾದ್ಮೇಲೆ ಯಾರಿಗೆ ರಾಹುಲ್ ಹೊಸದಾಗಿ ಅಡ್ಮಿಟ್ ಆಗಿರ್ತಾನಲ್ಲ ಅವನಿಗೆ ಕಮ್ಮಿ ಬಿತ್ತು ಅಂತಂದ್ರೆ ಇವರಿಬ್ಬರು ಯಾರು ಮೋಹಿತ್ ಮತ್ತು ರೋಹನ್ನು ಅವನಿಗೆ ಹಾಕಿ ಕೊಡಬೇಕು. ತಮಗೆ ಬಂದಂಥ ಪಾಲಿನಲ್ಲಿ ಶೇರ್ನಲ್ಲಿ ಅವನಿಗೆ ಆ ಅಮೌಂಟನ್ನು ಅಡ್ಜಸ್ಟ್ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ 1,60,000 ನಾವು ಫಸ್ಟ್ ಏನು ಮಾಡ್ಬೇಕು ರೀ ಡಿವೈಡ್ ಮಾಡಬೇಕು. ಸೊಲ್ಯೂಷನ್ ನೋಡ್ರಿ. ಮೋಹಿತ್ ರೋಹನ್ ಆ್ಯಂಡ್ ರಾಹುಲ್ ಫಸ್ಟ್ ಶೇರಿಂಗ್ ರೇಷೋ ಬರೀ 2:1 ಐತಿ ಮೋಹಿತ್ ಮತ್ತು ರೋಹನ್ದ. ಸೊ ನೆಕ್ಸ್ಟ್ ರಾಹುಲ್ ಬಂದಾನ 1/4 ಅಂತಂದ್ರೆ ಇಲ್ಲಿ 1 ಬರ್ತದ. ಸೊ 2 + 1 + 1 ಅಂದ್ರೆ 4, 4ನೇ 1 ಭಾಗ. ಸೊ 2:1:1 ಏನಾಗ್ತದ ರೇಷೋ ಆಗ್ತದ. ಸೊ ನೆಕ್ಸ್ಟ್ ಏನದ ನೆಟ್ ಪ್ರಾಫಿಟ್ ಎಷ್ಟೈತೆ ಅವ್ರದ್ದು ಕಂಪ್ನಿದು 1,60,000 ಅದ. ಸೊ ದ ನೆಟ್ ಪ್ರಾಫಿಟ್ ಈಸ್ ಈಕ್ವಲ್ ಟು 1,60,000. ಸೊ ಅದಕ್ಕೆ 3 ಜನಕ್ಕೆ ಏನು ಮಾಡಬೇಕು ಹಂಚಬೇಕಾಗ್ತದ. ಸೊ ಫಸ್ಟು ಮೋಹಿತು, ಆಮೇಲೆ ರೋಹನ್ನು, ಆಮೇಲೆ ರಾಹುಲು. ಸೊ 1,60,000 ಆಮೇಲೆ 1,60,000 1,60,000 ಇಂಟು 2:1:1 ರೇಷೋ 2/4 1/4 1/4 ಅಂತಂದ್ರೆ ಮೋಹಿತ್ಗೆ 80,000 ಹೋಯ್ತು, ರೋಹನ್ಗೆ 40,000 ಹೋಯ್ತು, ರಾಹುಲ್ಗೆ 40,000 ಹೋಯ್ತು. ಸೊ ರಾಹುಲ್ಗೆ ಕೊಡಬೇಕಾದದ್ದು ಎಷ್ಟದ ಅಂತ ವಿಚಾರ ಮಾಡಿರಿ. ರಾಹುಲ್ಸ್ ಶೇರ್ ಆಫ್ ಪ್ರಾಫಿಟ್ಸ್ ವಿಲ್ ಬಿ ಗ್ಯಾರಂಟಿಡ್ ದ್ಯಾಟ್
ಅವನಿಗೆ 50,000 ಕೊಡ್ತೀವಿ ಯಾವುದೇ ಪರಿಸ್ಥಿತಿಯೊಳಗೆ ಅಂಥೇಳಿ ಗ್ಯಾರಂಟಿ ಕೊಟ್ಟಿದ್ದಾರೆ, ಅಶೂರೆನ್ಸ್ ಕೊಟ್ಟಿದ್ದಾರೆ. ಯಾರು? ಮೋಹಿತ್ ಮತ್ತು ರೋಹನ್. ಸೊ ಇನ್ನೂ 8,000 ಕಮ್ಮಿ ಬೀಳತೈತ್ರಿ. 50,000ಕ್ಕೆ 10,000. ಸೊ ಇಲ್ಲಿ 40,000 ಹೋಯ್ತು ಅವಂಗೆ ರೇಷೋ ಪ್ರಕಾರ. ಬಟ್ ಎಷ್ಟು ಕೊಡ್ಬೇಕಂತೈತಿ? 50,000 ಕೊಡ್ಬೇಕಂತೈತಿ. ಸೊ 10,000 ಏನಾಗತ್ತದ? ಕಮ್ಮಿ ಬೀಳತ್ತದ. ಸೊ 10,000 ಶುಡ್ ಬಿ ಪೇಡ್ ಬೈ ಮೋಹಿತ್ ಆ್ಯಂಡ್ ರೋಹನ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಹೆಂಗೆ ಹಂಚ್ಕೋತಾರಪ್ಪ ಅಂತಂದ್ರೆ, ಮೋಹಿತ್ತು 10,000ದಾಗ, ಆಮೇಲೆ ರೋಹನ್ನು 10,000 ಕೊಡಬೇಕಲ್ಲ ಅಮೌಂಟ್ ಹೆಂಗಾದ್ರು. ಸೊ ಆ 10,000ನ ಒಬ್ಬ ಕೊಡೋಕ್ಕಾಗೋದಿಲ್ಲ, ಇಬ್ಬರು ಕೊಡ್ತೇವಂತ ಅಶೂರೆನ್ಸ್ ಮಾಡಿದಾರು. ಒಂದು ವೇಳೆ ಮೋಹಿತ ಕೊಡ್ತೇನಂತಂದ್ರೆ ಮೋಹಿತ್ ಡೈರೆಕ್ಟ್ಲಿ 10,000 ಕೊಡ್ಬೋದಿತ್ತು. ಬಟ್ ಈಗ ಇಬ್ಬರು ಕೊಡ್ತೇವೆ ಅಂಥೇಳಿ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂದ ಕೂಡಲೇ 10,000 ಏನು ಮಾಡಬೇಕಾಗ್ತದ? ಮತ್ತು ಅದನ್ನು ಡಿವೈಡ್ ಮಾಡಬೇಕಾಗ್ತದ. ಯಾವ ರೇಷೋ ಒಳಗೆ? ಮೋಹಿತ್ ಮತ್ತು ರೋಹನ್ ರೇಷೋ. ಯಾವುದದು? 2:1 ಸೊ 10,000 ಆಮೇಲೆ ಮೋಹಿತಂದು ಮತ್ತು 10,000 ರೋಹನ್ಗೆ ಡಿವೈಡ್ ಮಾಡಿರಿ. ಇಂಟು 2 ಡಿವೈಡೆಡ್ ಬೈ 3, 1 ಡಿವೈಡೆಡ್ ಬೈ 3. ಸೊ 2:1 ಅಲ್ಲ, 2 + 1 3 ಆಗ್ತದೆ. ಸೊ ಅದಕ್ಕೆ ಅವನದು 2 ಭಾಗ, ಇವಂದು 1 ಭಾಗ. ಸೊ ಮೋಹಿತ್ ಎಷ್ಟು ಕೊಡಬೇಕು? 6,667. ರೋಹನ್ ಎಷ್ಟು ಕೊಡಬೇಕು? 3,333. ಇವೆರಡು ಅಮೌಂಟನ್ನು ನಾವು ಇದರಲ್ಲಿ ಆ್ಯಡ್ ಮಾಡಬೇಕು. ಸೊ ಅದಕ್ಕೆ ಈಗ ಯಾವ ಥರ ಅಕೌಂಟನ್ನು ಹಾಕ್ತಾರೆ ನೋಡ್ರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಪರ್ಟಿಕ್ಯುಲರ್ಸ್ ರುಪೀಸ್ ಡೆಬಿಟ್, ಆಮೇಲೆ ಕ್ರೆಡಿಟ್ ಅಮೌಂಟ್. ಸೊ ಫಸ್ಟ್ ನಾವು ಆಲ್ರೆಡಿ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಕಲ್ತಿರಲ್ಲ, ಹಾಗೆ ನೆಟ್ ಪ್ರಾಫಿಟ್ ಬರ್ಕೋರಿ. 1,60,000 ಬರ್ತದೆ. ನೆಕ್ಸ್ಟು ಡೆಬಿಟ್ ಸೈಡ್ ಬರೀಬೇಕೆಲ್ಲ. ಮೋಹಿತ್ಸ್ ಕ್ಯಾಪಿಟಲ್ ಶೇರ್ ಆಫ್ ಪ್ರಾಫಿಟ್ ಎಷ್ಟದ? 80,000 ಬಂದದ ಮೋಹಿತ್ಗೆ. ಲೆಸ್ ಶೇರ್ ಇನ್ ಡೆಫಿಷಿಯನ್ಸಿ, ಅವನಿಗೆ ಕೊಡ್ತಾನಲ್ಲ, ಯಾರಿಗೆ? ನೆಕ್ಸ್ಟ್ ಪಾರ್ಟ್ನರ್ ರಾಹುಲ್ಗೆ. ಸೊ ಅದಕ್ಕೆ ಅವ್ಗೆ ಎಷ್ಟು ಕೊಡ್ತಾನೆ? 6,667 ಕೊಡ್ತಾನೆ. ಮೈನಸ್ ಮಾಡಿದ್ರೆ 73,333. ಸೊ ನೆಕ್ಸ್ಟು ರೋಹನ್ಸ್ ಕ್ಯಾಪಿಟಲ್ ಶೇರ್ ಆಫ್ ಪ್ರಾಫಿಟ್ಸ್ 40,000. ಸೊ ಅಲ್ಲಿ ಲೆಸ್ ಶೇರ್ ಇನ್ ಡೆಫಿಷಿಯನ್ಸಿ, ರೋಹನ್ ಎಷ್ಟು ಕೊಡ್ತಾನೆ? 3,333. ಸೊ ಅದ್ರಾಗ 40,000ದಾಗ ಮೈನಸ್ ಮಾಡ್ರೆ 36,667 ಅಷ್ಟೇ ಉಳಿತದ ಅವಂಗೆ. ಸೊ ನೆಕ್ಸ್ಟ್ ರಾಹುಲ್ಸ್ ಕ್ಯಾಪಿಟಲ್. ರಾಹುಲ್ ಯಾರು? ಹೊಸದಾಗಿ ಅಡ್ಮಿಷನ್ ತೊಗೊಂಡಂಥ ಪಾರ್ಟ್ನರ್. ಸೊ ಶೇರ್ ಆಫ್ ಪ್ರಾಫಿಟ್ ಎಷ್ಟೈತೆ? ಒಂದು ಅವಂಗೆ 40,000 ಬಂದಿತ್ತು. ಬಟ್ ಬರಬೇಕಾದದ್ದು 50,000 ಬರಬೇಕಾಗಿತ್ತು. ಸೊ 50,000 ಬರಬೇಕಾಗಿತ್ತಂದ್ರೆ ಇವರಿಬ್ಬರು ತಕ್ಕ ಅವನು ಇಸ್ಕೋಬೇಕಾಗಿತ್ತು. ಸೊ ಅದನ್ನು ಡಿವೈಡ್ ಮಾಡಿರೋದು ನಾನು ಕ್ಯಾಲ್ಕುಲೇಷನ್ ತೋರಿಸಿದೆ. ಸೊ ಇವಾಗ ಆ್ಯಡ್ ಡೆಫಿಷಿಯನ್ಸಿ ರಿಸೀವ್ಡ್ ಫ್ರಾಮ್, ಯಾರಿಂದ ರಿಸೀವ್ ಮಾಡಿದಾನ ದುಡ್ಡ? ಮೋಹಿತ್ ಆ್ಯಂಡ್ ರೋಹನ್. ಮೋಹಿತ್ ಕಡೆಯಿಂದ 6,667, ರೋಹನ್ ಕಡೆಯಿಂದ 3,333. ಸೊ ಟೋಟಲ್ ಎಷ್ಟಾಯ್ತು ರೀ? 50,000 ರೂಪಾಯಿ ಆಯ್ತು ಒಂದು. ಸೊ ಹಿಂಗೆ ಏನು ಮಾಡಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. 1,60,000, ಇಲ್ಲಿ ಕೂಡ 1,60,000 ಆಗ್ತದೆ. ಸೊ ಇಲ್ಲಿ ಮೋಹಿತ್ ಮತ್ತು ರೋಹನ್ಗೆ ಲೆಸ್ ಮಾಡೋದು ಆ ಡೆಫಿಷಿಯನ್ಸಿ ಅಮೌಂಟನ್ನು. ಆಮೇಲೆ ರಾಹುಲ್ ಅಕೌಂಟಲ್ಲಿ ಅದನ್ನೇನು ಮಾಡೋದು? ಆ್ಯಡ್ ಮಾಡೋದು, ಎಷ್ಟು ಕೊಟ್ಟಿದ್ದಾರೆ ಇಬ್ಬರು ಅಂಥೇಳಿ. ಸೊ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು. ನಿಮ್ಗೆ 6 ಮಾರ್ಕ್ ಕ್ವಶನ್ನು. ಇದರಲ್ಲಿ ಇದನ್ನ ನೆನ್ಪಿಟ್ಕೋಬೇಕು, ಯಾವ ಥರ ಡಿವೈಡ್ ಮಾಡಬೇಕು ಅಮೌಂಟ್ಸನ್ನು ಅಂಥೇಳಿ. ಸೊ ಇದು 6 ಮಾರ್ಕಿಗೆ ಇದು ಕೇಳ್ಬೋದು, ಅಥವಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೇಳ್ಬೋದು. ಯಾವಾಗ ಬೇರೆ ಬೇರೆ ಥರದ ಮತ್ತು ಬೇರೆ ಬೇರೆ ಡೇಟಿಗೆ ಅಮೌಂಟನ್ನು ಡ್ರಾ ಮಾಡ್ತಾರೆ ಅದನ್ನು. ಆಮೇಲೆ ಕ್ವಾರ್ಟರ್ಲಿ ಕೇಳ್ಬೋದು. ಆಮೇಲೆ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಕೇಳ್ಬೋದು. ಆಮೇಲೆ ಫಿಕ್ಸ್ಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಕೌಂಟ್ಸ್, ಅದನ್ನು ನಿಮ್ಗೆ 5 ಮಾರ್ಕ್ಸ್ ಇಮ್ಯಾಜಿನರಿ ಫಿಗರ್ಸಲ್ಲಿ ಹಾಕಿ ಅದನ್ನು POQ ಕ್ವಶನ್ ಅಂತೇಳಿ ಕೇಳ್ಬೋದು. ಇದಿಷ್ಟು ನಿಮ್ಮದು ಪಾರ್ಟ್ನರ್ಶಿಪ್ ಅಕೌಂಟ್ಸಿಂದು ಇಂಪಾರ್ಟೆಂಟ್ ಕ್ವಶನ್ಸ್.